ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗ 1 ಹುತ್ತರಿ ಹಾಡು. ಕವಿಯ ಹೆಸರು ಕವಿ ಶಿಷ್ಯ ಅಂದರೆ ಪಂಜೆ ಮಂಗೇಶರಾವ್ ಅಂತ ಕವಿಯ ಹೆಸರು. ಬನ್ನಿ ಇವತ್ತಿನ ಪದ್ಯ ಭಾಗದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಭಾಷಾ ಚಟುವಟಿಕೆಯನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಇದೊಂದು ಪದ್ಯ. ಇದರಲ್ಲಿ ಫಸ್ಟಿಗೆ ಕೃತಿಕಾರರ ಪರಿಚಯ ನೋಡೋಣ. ಅದಾದಮೇಲೆ ಅಭ್ಯಾಸ ಕೊಟ್ಟಿದ್ದಾರೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಉತ್ತರಿ ಹಾಡು. ಕವಿ ಕೃತಿ ಪರಿಚಯ. ಕವಿಯ ಹೆಸರು ಶ್ರೀ ಪಂಜೆ ಮಂಗೇಶರಾವ್. ಜನನ ಕ್ರಿಶ 1874. ಇವರ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ. ಕಾವ್ಯನಾಮ ಕವಿ ಶಿಷ್ಯ. ಕೃತಿಗಳು: ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ, ದೇವರು ಮೊದಲಾದ ಕೃತಿಗಳು. ಅಧ್ಯಕ್ಷರು 1934ರಲ್ಲಿ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾಗಿದ್ದರು. ಇದಿಷ್ಟು ಇವರ ಕವಿ ಕೃತಿಕರ ಪರಿಚಯ ಆಗಿದೆ. ಆ ವಿಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ: ಕಾವೇರಿಯು ಮುಗಿಲಿನ ಮಿಂಚಿನಂತೆ ಹೊಳೆಯುತ್ತಾಳೆ. ಸೋಲು ಸವಾರಿಯಾದವರು ಯಾರು? ಕೊಡಗಿನ ಕಡಗಲ್ಲಿ ಹಿರಿಯರು ಸೋಲು ಸವಾರಿಯಾದರು. ಮೂರನೇ ಪ್ರಶ್ನೆ, ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪಯಣಿತ ಬೆಳೆದಿದೆ? ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಪಯಣಿತ ಬೆಳೆದಿದೆ. ಕಾವೇರಿಯ ತವರು ಮನೆ ಯಾವುದು? ಈ ಸುಂದರವಾದ ಕೊಡಗು ಕಾವೇರಿಯ ತಾಯಿಯ ತವರು. 5ನೇ ಪ್ರಶ್ನೆ, ಯಾವ ಹುಯಿಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು? ಚಿಮ್ಮ ಪಾತುರ ಕೋಲ ಹುಯಿಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು. ಅಭ್ಯಾಸ ಆಗಿದೆ. ಆ ವಿಭಾಗ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಬನ್ನಿ ನೋಡೋಣ ಯಾವ ಪ್ಯಾರಾಗ್ರಾಫ್ ಅಂತ. ಎಲ್ಲಿ ಭೂರಮೆ ಕಳೆಬಳು ಅನ್ನೋ ಗಂಟ ಬರಿಬೇಕು. ಕಂಠಪಾಠ ಮಾಡಬೇಕು. ಅದು ಯಾವ ಪ್ಯಾರ ಅಂದರೆ ಫಸ್ಟ್ನೇ ಪ್ಯಾರನೇನೆ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆವಳು, ಎಲ್ಲಿ ನೆಲವನ್ನು ತಣಿಸಿ ಜನ ಮನ ಒಲದ ಕಳೆವಳು. ಇದಿಷ್ಟು ಒಂದು ಪ್ಯಾರಾಗ್ರಾಫ್. ಆದರೆ ಹೊಮ್ಮತವು ಅಲ್ಲಿಂದ ನಮ್ಮಲ್ಲಿ ಗಂಟ. ಅದು ಯಾವ ಪ್ಯಾರಾಗ್ರಾಫ್ ಅಂದರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೊಮ್ಮತವು ಒಗ್ಗಟ್ಟು ಫುಂದಿ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತಾರೋ ದಟ್ಟಿ ಕುಪ್ಪಸ, ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರ ಕೋಲ ಹುಯಿಲಿಗೆ ಕುಣಿಯುವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮಲ್ಲಿ. ವ್ಯಾಕರಣ ಮಾಹಿತಿ. ಗುಣಿತಾಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಗುಣಿತಾಕ್ಷರಗಳು. ಆಯಿತಾ? ಇಲ್ಲಿನ ಅಕ್ಷರ ಸಂರಚನೆಗಳನ್ನು ಗಮನಿಸಿರಿ. ಕ ಪ್ಲಸ್ ಆ ಕ ಆಗುತ್ತೆ, ಕ ಪ್ಲಸ್ ಉ ಕು, ಹಾಗೆ ಕ ಪ್ಲಸ್ ಆ ಕ ಪ್ಲಸ್ ಉ ಕು, ಹೀಗೆ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ರೆ ನೋಡ್ಕೊಳ್ಳಿ. ಹಾಗೆ ಎರಡನೇದು, ಕೆಳಗಿನ ಅಕ್ಷರಗಳಿಗೆ ಬಿಡಿಸಿ ಬರೆಯುವ ಕ್ರಮ ತಿಳಿಯಿರಿ. ರಾಜಧಾನಿ ಇದೆ. ರ ಪ್ಲಸ್ ಅ ರ, ಜ ಪ್ಲಸ್ ಅ ಜ, ದ ಪ್ಲಸ್ ಅ ದ, ನ ಪ್ಲಸ್ ಇ ನಿ, ಹೀಗೆ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ನೋಡಿ. ಹಾಗೆ ರಾಜಧಾನಿ, ಸಿಂಹಾಸನ, ಪರಿಚಿತ, ಬಾಯಾರಿಕೆ ಹೀಗೆಲ್ಲ ಬರೆದಿದ್ದಾರೆ. ಈಗ ನಾವು ಓನಾಗಿ ಬರಿಬೇಕು. ಭಾಷಾಭ್ಯಾಸ. ಆ ವಿಭಾಗ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ಕೊಟ್ಟಿದ್ದಾರೆ ನೋಡಿ. ಕನಿಕರ. ಕ ಪ್ಲಸ್ ಅ, ನ ಪ್ಲಸ್ ಇ, ಕ ಪ್ಲಸ್ ಆ, ರ ಪ್ಲಸ್ ಆ, ಕನಿಕರ. ಸಹಕಾರ. ಸ ಪ್ಲಸ್ ಆ, ಹ ಪ್ಲಸ್ ಹ, ಕ ಪ್ಲಸ್ ಆ, ರ ಪ್ಲಸ್ ಆ, ಸಹಕಾರ. ಸಹಕಾರ. ಪರಿಣತಿ. ಪ ಪ್ಲಸ್ ಆ, ರ ಪ್ಲಸ್ ಇ, ನ ಪ್ಲಸ್ ಅ, ಥ ಪ್ಲಸ್ ಇ, ಪರಿಣತಿ. ಓಕೆನಾ? ಚೇತನ. ಛ ಪ್ಲಸ್ ಎ, ಥ ಪ್ಲಸ್ ಅ, ನ ಪ್ಲಸ್ ಅ, ಚೇತನ. ಇದಾದಮೇಲೆ 4ನೇದು ನೋಡೋದಾದರೆ ಪ್ರವಾಸ. ಪ ಪ್ಲಸ್ ಅ ಪ,
ಪ್ಲಸ್ ರ ಪ್ರ, ವ ಪ್ಲಸ್ ಅ ವ, ಸ ಪ್ಲಸ್ ಅ ಸ ಪ್ರವಾಸ. ಸೊ ಇದಾದ್ಮೇಲೆ 4ನೇದು ನೋಡೋದಂದ್ರೆ ಭಯಾನಕ. ಭ ಪ್ಲಸ್ ಅ, ಯ ಪ್ಲಸ್ ಅ, ನ ಪ್ಲಸ್ ಅ, ಕ ಪ್ಲಸ್ ಅ ಭಯಾನಕ. ಇದಾದ್ಮೇಲೆ ಆ ವಿಭಾಗ ನೋಡೋದಾದರೆ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಸಪ್ರೇಟ್ ಮಾಡಿದರೆ ನಾವು ಕೂಡಿಸಿ ಬರೀಬೇಕು ಉಲ್ಟಾ. ಓಕೆನಾ. ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ ಏನಾಗುತ್ತೆ ಸ ರೋ ವ ರ ಸರೋವರ. ಚ ಪ್ಲಸ್ ಅ, ಳ ಪ್ಲಸ್ ಉ, ವ ಪ್ಲಸ್ ಅ, ಳ ಪ್ಲಸ್ ಇ ಚ ಳು ವ ಳಿ ಚಳುವಳಿ. ರ ಪ್ಲಸ್ ಅ ರ, ಹ ಪ್ಲಸ್ ಅ ಹ, ದ ಪ್ಲಸ್ ಅ ದ, ರ ಪ್ಲಸ್ ಇ ರಿ ರಹದಾರಿ. 4ನೇದಾಗಿ ಜ ಪ್ಲಸ್ ಅ ಜ, ಖ ಪ್ಲಸ್ ರು ಗೃ, ತ ಪ್ಲಸ್ ಇತಿ, ಚ ಪ್ಲಸ್ ಅ ಚ ಜಾಗೃತಿ ಚ. ಕೊನೆಯದಾಗಿ ಹ ಪ್ಲಸ್ ಇ, ಮ ಪ್ಲಸ್ ಅ, ಲ ಪ್ಲಸ್ ಅ, ಯ ಪ್ಲಸ್ ಹ ಹಿಮಾಲಯ. ಇದಾಯ್ತಾ. ಸೊ ಇದಿಷ್ಟು ಭಾಷಾಭ್ಯಾಸ ಆಯಿತು. ಇದಾದಮೇಲೆ ಓದಿಗೆ ಮನ್ನಣೆ ಅಂತ ಕೊಟ್ಟಿದ್ದಾರೆ ನೋಡಿ. ದೇಶಕ್ಕಾಗಿ ಹೋರಾಡಿದ ಕೊಡಗಿನ ವೀರರನ್ನು ಕುರಿತು ಹಾಡುಗಳನ್ನು ಸಂಗ್ರಹಿಸಿ ರಾಗಬದ್ಧವಾಗಿ ಹಾಡಿರಿ, ದೋನಂಗ್ ಮಾಡಿ. ವೀರ ಸೈನಿಕರ ಜೀವನ ಚರಿತ್ರೆಯನ್ನು ಓದಿರಿ. ಸೊ ಶುಭ ನುಡಿಗಳು ನೋಡೋಣ. ದೇಶ ಸೇವೆ ಈಶ ಸೇವೆ, ದೇಶವೇ ಗುಡಿ, ದೇಶಕ್ಕಾಗಿ ದುಡಿ. ಸೊ ಇದಿಷ್ಟು ಅಭ್ಯಾಸ ಪ್ರಶ್ನೋತ್ತರಗಳು. ಸೊ ಉತ್ತರಿ ಹಾಡಿನ ಪ್ರಶ್ನೋತ್ತರಗಳು ಮುಗಿದಿದೆ ಪದ್ಯದ. ಸೊ ನಿಮಗೆ ನನ್ನ ವಿಷಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ